ಸಾರವಾಗಿ ನಡೆದುಕೊಂಡು ಬರಲಿರುವ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತದ ಮಹಾತ್ಮೆಯನ್ನು, ಅದರ ಉದ್ದೇಶವನ್ನು ನಾವೆಲ್ಲ ಚಿಂತನೆ ಮಾಡ್ತಾ, ವ್ಯಾಸ ಭಗವಂತ ಗಣೇಶನಿಂದ ಈ ಕಥೆಯನ್ನು ಬರೆಸಿ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ತಪಸ್ಸನ್ನು ಮಾಡಿ ಅದರ ಪ್ರಚಾರಕ್ಕಾಗಿ ಭಗವಂತನನ್ನು ಮಗನಾಗಿ ಪಡೆದು ಶುಕ ಮಹರ್ಷಿಯ ಜನ್ಮ ಆದ ಅನಂತರದಲ್ಲಿ ಯಾವಾಗ ವನದ ಕಡೆ ಪ್ರಸ್ಥಾನವನ್ನು ಮಾಡ್ತಾ ಇದ್ದಾನ, ಬೆನ್ನತ್ತಿದ ಮಗನನ್ನು ಬಿಡಬಾರ್ದು. ಈಗ ಬಿಟ್ಟು ಹೋದಂದ್ರೆ ವಾಪಸ್ ಮನೆಗೆ ಬರಂಗಿಲ್ಲ. ಅದಕ್ಕೆ ಹೆಂಗಾದ್ರೂ ಮಾಡಿ ಉಳಿಸ್ಕೋಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದ. ಶುಕ ಏನು ಮಾಡಿದ ಅಂದ್ರೆ ತಂದೆಗೆ ಉಪದೇಶವನ್ನು ಮಾಡಿದ. ಸಂಬಂಧಗಳು ಶಾಶ್ವತವಾಗಿರ್ತಕ್ಕಂಥದ್ದು ಅಲ್ಲ. ಪ್ರಪಂಚದ ಜೊತೆ ಸಂಬಂಧವನ್ನು ಬೆಳೆಸಿದ್ವಿ ಅಂದ್ರೆ ದುಃಖವನ್ನೇ ಕೊಡ್ತದ. ಅದಕ್ಕೆ ಪರಮಾತ್ಮನ ಜೊತೆ ಸಂಬಂಧವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡುವಂತ ತಂದೆಗೆ ಉಪದೇಶ ಮಾಡಿ ನರ್ಮದಾ ನದಿಯ ತಟದೊಳಗೆ ಹೋಗಿ ಕುಂತು, ನಾನು ಈ ನರ್ಮದಾ ತೀರದ ಒಂದು ದಂಡೆಯಲ್ಲಿರ್ತೀನಿ, ನೀನು ಆ ದಂಡೆಯಲ್ಲಿದ್ದುಕೊಂಡು ಪರಮಾತ್ಮನನ್ನ ಧ್ಯಾನ ಚಿಂತನೆಯನ್ನು ಮಾಡು ಅಂತ ತಿಳಿಸ್ತಾ, ಈ ಭಾಗವತ ಏನು ಮಾಡ್ತಂದ್ರೆ ಪರಮಾತ್ಮನ ಸಾಕ್ಷಾತ್ ದರ್ಶನವನ್ನು ಮಾಡಿಕೊಡ್ತದ ಅಂತ ತಿಳ್ಕೊಂಡು ನಮ್ಮೆಲ್ಲರಿಗೂ ನಿನ್ನೆ ದಿವಸ ಉಪದೇಶವನ್ನು ನೀಡಿ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನು ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಥಾ ಸುನನೆ ಕೆ ಬಾದ್ ಯದಿ ಅಪನೆ ಪಾಪೋಂ ಕೆ ಲಿಯೆ ಪ್ರಾಯಶ್ಚಿತ हो और प्रभु के प्रति अपने हृदय में प्रेम जगे तभी कथा श्रवण सार्थक होता है. ಬಹಳ ಚಂದ ಹೇಳಿದ್ರು ಅವ್ರು. ನೋಡಪ್ಪ, ನೀನು ಈ ಭಾಗವತ ಕಥಾವನ್ನು ಕೇಳಿದಿ ಅಂದ್ರ, ಕೇಳಿದ ಬಳಿಕ ಏನಾಗ್ಬೇಕಂದ್ರೆ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತವನ್ನು ನೀ ಮಾಡ್ಕೋಬೇಕು. ನಾ ಸುಮ್ಮನೆ ಪಾಪ ಮಾಡಿದ್ನಲ್ಲಪ್ಪ ನನ್ನ ಜೀವನದೊಳಗ, ಆ ಪಾಪದಿಂದ ಎಷ್ಟು ನರಕವನ್ನು ನಾ ಭೋಗಿಸ್ಬೇಕಾಗುತ್ತದೋ ಏನು ಅಂತ ತಿಳ್ಕೊಂಡು ಆ ಪಾಪಕ್ಕೆ ಪ್ರಾಯಶ್ಚಿತವನ್ನು ನೀ ಮಾಡ್ಕೊ ಅಂತಾರವ್ರು. ಅಷ್ಟೇ ಅಲ್ಲ, ನಿನ್ನೊಳಗ ಏನಾಗಬೇಕಂದ್ರೆ ಪರಮಾತ್ಮನ ಬಗ್ಗೆ ಪ್ರೇಮ ಜಾಗೃತ ಆಗಬೇಕಂತಾರವ್ರು. ಈ ಕಥೆ ಕೇಳಿದ ಬಳಿಕ ನಿನಗೇನಾಗಬೇಕಂದ್ರೆ ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕು. ಪ್ರೇಮ ಜಾಗೃತ ಆಯಿತು ಅಂದ್ರೆ ಅವಾಗ ನೀನು ಇಲ್ಲಿ ಬಂದು ಟೈಮ್ ಕಳೆದು ಮಹಾತ್ಮನ ಮುಂದೆ ಕುಂತು ಕಥಾಶ್ರವಣ ಮಾಡಿದ್ದು ಸಾರ್ಥಕತೆ ಆಗುತ್ತದ ವಿನಃ ಇಲ್ಲ ಅಂದ್ರೆ ವ್ಯರ್ಥ ಆಗಿ ಬಿಡ್ತದಂತಾರ ಅವರು. ಪ್ರಪಂಚದ ಪ್ರೇಮವನ್ನ ಮರೆತು ಭಗವಂತನ ಪ್ರೇಮ ನಿನ್ನೊಳಗ ಜಾಗೃತ ಆಗಬೇಕು ಅಂತಾರವರು. संसार के विषयों के प्रति यदि वैराग्य न हो और प्रभु के प्रति प्रेम न जागे तो ऐसा ಕಥಾ ಹಿ ನಹಿ ಹೈ. ನೋಡ್ರಿ, ಕಥೆ ಹೆಂಗಿರಬೇಕ್ರಿ ಅಂತ ಕೇಳಿದ್ರ ನಿನ್ನೊಳಗ ವಿಷಯಗಳಲ್ಲಿ ವೈರಾಗ್ಯವನ್ನ ಪ್ರಾಪ್ತಿ ಮಾಡಿಕೊಟ್ಟಿರ್ಬೇಕು. ಯಾವುದನ್ನ ಕೇಳೋದ್ರಿಂದ ಸಮಸ್ತ ವಿಷಯಗಳು ಅವು ದುಃಖ ರೂಪ ಅದವು, ಅವು ಜಡ ಅದವು, ಅವು ದೃಶ್ಯ ಅದವು ಅಂತಕ್ಕಂಥ ಭಾವ ನಿನ್ನೊಳಗ ಜಾಗ್ರ ಆಗಬೇಕು. ವಿಷಯಗಳನ್ನ ಭೋಗಿಸಬೇಕು ಅಂತಕ್ಕಂಥ ಇಚ್ಛೆ ಏನದಲ್ಲ ಅದು ನಾಶ ಆಗಬೇಕು. ನಿನ್ನೊಳಗ ಪ್ರಪಂಚದ ವೈರಾಗ್ಯ ಉತ್ಪತ್ತಿ ಆಗಬೇಕು. ಮತ್ತ ಪರಮಾತ್ಮನ ಪ್ರತಿಯಾಗಿರ್ತಕ್ಕಂಥ ಪ್ರೇಮ ಜಾಗೃತ ಆಗಲೇಬೇಕು. ಒಂದು ವೇಳೆ ನೀ ಕಥೆ ಕೇಳಿದಿ, ಇದನ್ನ ಕೇಳಿದಾಗೂ ಕೂಡ ನಿನಗ ವಿಷಯದಲ್ಲಿ ಆಸಕ್ತಿ ಉಳಿದಿತ್ತು, ಇನ್ನು ಭಗವಂತನ ಪ್ರತಿಯಾಗಿರ್ತಕ್ಕಂಥ ಪ್ರೇಮ ಜಾಗೃತ ಆಗಿಲ್ಲ ಅಂದ್ರ ಅದು ಕಥೆಗೆ ನಾವು ಕಥೆನೇ ಅಂತ ಕರೆಯಂಗಿಲ್ಲ ಅಂದ್ರ ಅವ್ರು. ಇದು ನಿಜವಾಗಿ ಕಥೆನೇ ಅಲ್ಲ. ಕೇಳಿದೆ ಅಂದ್ರೆ ಏನಾದ್ರೂ ನಿನ್ನ ಜೀವನದೊಳಗೆ ಒಂದಿಷ್ಟು ಪರಿವರ್ತನೆ ಆಗಬೇಕು ಅಂತಾರ ಅವರು. ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ. ಮಹಾತ್ಮರು ನಮಗ ಯಾವುದೇ ಕಥೆಯನ್ನ ನೀನು ಶ್ರವಣ ಮಾಡಕತ್ತಿದಿ ಅಂತ ಕೇಳಿದ್ರ ಪ್ರಪಂಚದ ವಿಷಯಗಳಲ್ಲಿ ವೈರಾಗ್ಯ ಹುಟ್ಟಬೇಕು ಮತ್ತು ಭಗವಂತನ ಪ್ರತಿಯಾಗಿ ನಿನಗ ಪ್ರೇಮ ಹುಟ್ಟಬೇಕು ಅಂದಾಗ ಅದಕ್ಕೆ ನಿಜವಾಗಿರ್ತಕ್ಕಂಥ ಕಥೆ ಅಂತ ಹೇಳಿಸ್ಕೋತದ. ನಿನ್ನೊಳಗ ಭಕ್ತಿನೂ ಇಲ್ಲ, ವೈರಾಗ್ಯನೂ ಇಲ್ಲ ಅಂತ ಕೇಳಿದ್ರ ಅದಕ್ಕೆ ನಾವು ಕಥೆ ಅಂತ ಕರೆಯಂಗೇನೆ ಇಲ್ಲ ಅಂತ ಹೇಳಿದ್ರು ಅವರು. ब्रह्मा जी ने नारद जी से आज्ञा दी कि है बेटा
कथा ऐसा कर कि जिससे लोगों के मेरे प्रभु के प्रति भक्ति जागे. ಅವಾಗ ಬ್ರಹ್ಮ ನಾರದ ಮಹರ್ಷಿಗೆ ಆಜ್ಞೆ ಮಾಡಿದಂತ ನೋಡ್ರಿ. ಅವನು ಮಗ ಅವ ಯಾರು? ನಾರದ. ಬ್ರಹ್ಮ ಏನು ಮಾಡಿದಂದ್ರ ನಾರದನಿಗೆ ಕರೆದಂತ ಮಗ, ನೀನು ಇಂಥದ್ದು ಒಂದು ಕಥೆಯನ್ನ ಹೇಳು, ಆ ಕಥೆಯನ್ನ ಶ್ರವಣ ಮಾಡೋದ್ರಿಂದ ನನ್ನ ಪ್ರಭುವಿನ ಭಕ್ತಿ ಅವರ ಹೃದಯದೊಳಗ ಜಾಗೃತ ಆಗಬೇಕು, ಅಂತ ಒಂದು ಕಥೆಯನ್ನ ನೀನು ಹೇಳು ಅಂತ ಬ್ರಹ್ಮ ನಾರದ ಮಹರ್ಷಿಗೆ ಉಪದೇಶ ಮಾಡಿದ. ಕಥಾ ಮನುಷ್ಯಕ್ಕೆ ಜೀವನ್ಕೋ ಸುಧಾರ್ತಿ ಹೈ. ಯಾಕ ಕಥೆಗಳನ್ನ ಕೇಳಬೇಕು ಹೇಳಬೇಕ್ರಿ ಅಂದ್ರೆ ನಮ್ಮ ಜೀವನವನ್ನ ನಾವು ಸುಧಾರಿಸ್ಕೋಬೇಕು ಅಂತ. ನಾವೆಲ್ಲ ದಾರಿ ತಪ್ಪಿದೀವಲ್ಲ, ಅದಕ್ಕೆ ಯಾವ ರೀತಿಯಿಂದ ಮನುಷ್ಯ ಜೀವನದಲ್ಲಿ ಬದುಕಬೇಕಂತಕ್ಕಂಥ ಆ ಕಲೆಯನ್ನ ಕಲೀಲಿಕ್ಕೆ ನೀ ಏನು ಮಾಡು? ಕಥಾಶ್ರವಣವನ್ನ ಮಾಡು. ಅದು ನಿನ್ನ ಜೀವನವನ್ನ ಸುಧಾರಿಸ್ತದ. ಜೀವನ ಕಾ ಪರಿವರ್ತನ ಕರ್ತಿ ಹೈ. ಅಷ್ಟೇ ಅಲ್ಲ, ಕೇಳುವುದರಿಂದ ಜೀವನ ಪರಿವರ್ತನೆ ಆಗುತ್ತದ. ನೋಡ್ರಿ, ನಾವು ಏನೇ ಪಾಪ ಕೃತ್ಯಗಳನ್ನ ಮಾಡಲಿ, ನಮ್ಮಿಂದ ಏನಾದ್ರೂ ಅಪರಾಧಗಳು ಆಗಿದ್ವು ಅಂದ್ರ ಮಹಾತ್ಮರ ಪ್ರವಚನದೊಳಗೆ ಬಂದು ಕುಂತ್ವಿ ಅಂದ್ರ ಅವರ ಮಾತು, ಮಹಾತ್ಮನ ಚರಿತ್ರೆ ಕೇಳ್ತಾ ಕೇಳ್ತಾ ಹೋದಂಗ ಜೀವನ ಪರಿವರ್ತನೆ ಆಗುತ್ತದ. ನಾನು ಪಾಪ ಮಾಡಬಾರ್ದಪ್ಪ, ನನ್ನ ಕೈಲಿ ಆದಷ್ಟು ಧರ್ಮ ಮಾರ್ಗದೊಳಗ ನಾನು ನಡಿಬೇಕಂತಕ್ಕಂಥ ಬುದ್ಧಿ ಜಾಗೃತ ಆಗೇ ಆಗುತ್ತದ. ಅದು ಕಥದ ಮಹತ್ವದ ಅಂತ ಹೇಳ್ತಾರ ಅವ್ರು. ನಾವು ಸುಮ್ಮನೆ ಇಲ್ಲಿ ಬಂದು ಕುಂತು ಟೈಮ್ ವೇಸ್ಟ್ ಅಂತ ತಿಳ್ಕೋತಾರ ಬಹಳ ಮಂದಿ. ಕರೆ ಇದು ಬಹಳ ದೊಡ್ಡ ಕೆಲಸ ಮಾಡ್ತದ. ನಿನ್ನ ಜೀವನದೊಳಗ ಪರಿವರ್ತನೆಯನ್ನ ತಂದು ಕೊಡ್ತದ ಮಹಾತ್ಮನ ಮಾತು. ನಿಮಗ್ ಗೊತ್ತದ, ವಾಲ್ಮೀಕಿ ಋಷಿ ಸುಮ್ಮನೆ ಆಗ್ಲಿಲ್ಲ. ನಾರದ ಮಹರ್ಷಿ ಎರಡು ಮಾತುಗಳು ಅವನ ಜೀವನನೇ ಪಲ್ಲಟ ಮಾಡಿದ್ವಲ್ರಿ. ಆಯ್ತಿಲ್ಲ, ಪಾಪಿಯಾಗಿರ್ತಕ್ಕಂಥವನು ಪುಣ್ಯಾತ್ಮನಾಗಬೇಕಾದ್ರೆ ಏನದು? ಮಹಾತ್ಮನ ಸಂಘ, ಕಥಾಶ್ರವಣ ಮಾಡೋದ್ರಿಂದ ಜೀವನ ಪರಿವರ್ತನೆ ಆಗುತ್ತದ ಅಂತ ಹೇಳ್ತಾರೋ. ಕಥಾ ಮನುಷ್ಯಕ್ಕೆ ಜೀವನ್ ಮೇ ಕ್ರಾಂತಿ ಕರ್ತಿ ಹೈ. ಮನುಷ್ಯನ ಜೀವನದೊಳಗ ಕ್ರಾಂತಿಯನ್ನ ತಂದು ಕೊಡುತ್ತದ. ಅವನ ತನ್ನ ಜೀವನದಲ್ಲಿ ಹೊಸತನವನ್ನ ಕಂಡುಕೋತಾನ. ಅಳಿಯದನ್ನೆಲ್ಲ ಮರೆತು ತನ್ನದೇ ಆಗಿರ್ತಕ್ಕಂಥ ಒಂದು ಹೊಸ ಜೀವನವನ್ನ ಪ್ರಾರಂಭ ಮಾಡ್ಲಿಕ್ಕೆ ಬರ್ತದಂತ ತಿಳ್ಕೊಂಡು, ಕಥಾ ಸುನ್ಕರ್ ಬಿ ಯದಿ ಜೀವನ್ ಮೇ ಕುಚ್ ಪರಿವರ್ತನ ನ ಹೋತೋ ಮಾನೋ ಕಿ ತುಮ್ನೆ ಕಥಾ ಸುನಾಹಿ ನಹಿ ಹೈ. ನೋಡ್ರಿ, ನಿನ್ನ ಜೀವನದೊಳಗ ಕಥೆಯನ್ನ ಕೇಳಿದ್ರೂ ಕೂಡ ಪರಿವರ್ತನೆನೇ ಆಗ್ಲಿಲ್ಲ, ನಿನ್ನ ಜೀವನದ ಕ್ರಾಂತಿನೇ ನಿನಗಾಗ್ಲಿಲ್ಲ ಅಂತ ಕೇಳಿದ್ರ ನೀ ಕಥೆನೇ ಕೇಳಿಲ್ಲ ಅಂತ ತಿಳ್ಕೊಂಬಿಡು ಅಂತಾರ ಅವ್ರು. ಕೇಳಿ ಅಂದ್ರೆ ಏನಾರ ಒಂದಿಟ್ಟು ಪರಿವರ್ತನೆ ಆಗಬೇಕು. ಮತ್ತೆ ಏನೂ ಆಗಿಲ್ಲ, ಕಲ್ಲಾಗಿ ಇತ್ತಂದ್ರೆ ಏನ್ ಮಾಡ್ಬೇಕು? ಹೌದಿಲ್ರಿ? ಅಂದ್ರೆ ನೀ ಕೇಳಿಲ್ಲ ಅಂತ ಅರ್ಥ. ಕೇಳಿದ್ದೆ ಅಂದ್ರೆ ಏನಾರು ಒಂದಿಟ್ಟು ಬದಲಾವಣೆ ಕಾಣ್ತದ ಜೀವನದೊಳಗ. ಅದಕ್ಕ ಶೌನಕ ಮುನಿನೇ ಇಸ್ಲಿಯೇ ಪ್ರಾರ್ಥನಾ ಕಿ ಹೈ ಕಿ ಮೇರಾ ಜ್ಞಾನ ಬಡೆ, ಮೇರಾ ಭಕ್ತಿ ಬಡೆ, ಐಸಿ ಕಥಾ ಕರ್. ಅವರು ಪ್ರಾರ್ಥನೆ ಮಾಡ್ಕೊಂಡಲ್ಲ ಶೌನಕ ಮುನಿ. ಯಾಕ ಪ್ರಾರ್ಥನೆ ಮಾಡ್ಕೊಂಡ ಅಂತ ಕೇಳಿದ್ರ, ನೋಡಪ್ಪ, ನನ್ನ ಜೀವನದೊಳಗ ಇಂಥ ಕಥೆಯನ್ನ ನೀ ನನಗೆ ಶ್ರವಣ ಮಾಡಿಸು, ಅದರಿಂದ ನನ್ನ ಜ್ಞಾನ ಹೆಚ್ಚಾಗಿರಬೇಕು. ಅಷ್ಟೇ ಅಲ್ಲ, ನನ್ನೊಳಗ ಭಕ್ತಿ ಅಂತಕ್ಕಂಥದ್ದು ಹೆಚ್ಚಾಗಿರಬೇಕು. ಅಂತ ಕಥೆಯನ್ನೇ ನನಗ ಉಪದೇಶ ಮಾಡು ಅಂತ ಹೆಂಗ ಶೌನಕ ಋಷಿಗಳು ಕೇಳ್ಕೊಂಡ್ರಲ್ಲ. ಅಕೇಲಿ ಭಕ್ತಿ ಬಡೆ ಇಸಿ ಐಸಿ ನಹಿ ಕಹಾ ಹೈ. ಅದಕ್ಕವ ನನ್ನ ಜ್ಞಾನವೂ ಹೆಚ್ಚಾಗಬೇಕು, ಭಕ್ತಿನೂ ಹೆಚ್ಚಾಗಬೇಕು, ವೈರಾಗ್ಯನೂ ಕೂಡ ಬರಬೇಕು. ಅಂತ ಕಥೆಯನ್ನೇ ನೀವು ನನಗೆ ಉಪದೇಶ ಮಾಡ್ರಿ ಅಂತ ಕೇಳಿದ್ನೇ ಹೊರತು ನನಗೆ ಬರೀ ಭಕ್ತಿ ಹೆಚ್ಚಾಗ್ಲಿ ಅಂತ ಕೇಳಲಿಲ್ಲ. ಶೌನಕ ಋಷಿ ಬರೀ ಭಕ್ತಿ ಒಂದೇ ಬೇಕನ್ಲಿಲ್ಲ, ಮೂರೂ ಕೂಡ ಬೇಕು ಅಂತ ಬೇಡ್ಕೊಳಕತ್ತಾನ. ಇಂಥ ಆ ಕಥೆಯನ್ನ ಕೇಳೋದ್ರಿಂದ ಭಕ್ತಿ, ಜ್ಞಾನ, ವೈರಾಗ್ಯಗಳು ನನ್ನೊಳಗ ಹೆಚ್ಚಾಗಿರಬೇಕು, ಅಂತ ಕಥೆಯನ್ನ ಕೇಳು ಅಂತ. ಭಕ್ತಿ, ಜ್ಞಾನ ಅವ್ರ ವೈರಾಗ್ಯಕ್ಕೆ ಸಾತ್ ಬಡೆ, ಅವು ಸಮಸಮನಾಗಿ ಬೆಳಿತಾ ಹೋಗ್ಬೇಕು ನಮ್ಮ ಜೀವನದೊಳಗ. ಅಂತ ಕಥೆಯನ್ನೇ ನನಗೆ ಉಪದೇಶ ಮಾಡು ಅಂತ ಶೌನಕ ಋಷಿಗಳು ಇಂದ ಕೇಳ್ಕೋತ ಬಂದಿದ್ರು ಅವರು. ಅದಕ್ಕೆ ಅವ್ರು ಹೇಳ್ತಾರ, ಹಲವೇ ಮೇ ಲೌಕಿಕ ದೃಷ್ಟಿ ಸೆ गेहूं की ಕಿಮ್ಮತ್ ಕುಚ್ ಅಧಿಕ ನಹಿ ಹೈ. ಅವ್ರು ಉದಾಹರಣೆ ಕೊಡ್ತಾರ. ಏನಂದ್ರ, ಹಲ್ವಾ ಅಂತ ಮಾಡ್ತಾರ. ಹಲ್ವಾ ಅಂದ್ರೆ ಏನ್ರಿ? ಗೋಧಿ ಹುರಿದು ಅದನ್ನ ಇಟ್ಟು ಬೀಸಿದ ಬಳಿಕ ತುಪ್ಪದೊಳಗೆ ಮಾಡ್ತಿರ್ತಾರ ನೋಡ್ರಿ, ಪೇಡ ಟೈಪ್ ಮಾಡ್ತಾರ. ನೀವು ಎಲ್ಲರ ಗುರುನಾನಕ್ ಮಂದಿರ ಅಂತಲ್ಲಿ ಹೋದ್ರಿ ಅಂದ್ರೆ ಮಾಡಿ ಪ್ರಸಾದ ರೂಪದೊಳಗೆ ಕೊಡ್ತಿರ್ತಾರ. ಗೋಧಿ ಹಿಟ್ಟಿಲೆ ಮಾಡ್ತಾರ ಅದನ್ನ. ಅದಕ್ಕೆ ಅವರು
हलवे में ಲೌಕಿಕ ದೃಷ್ಟಿ से गेहूं की कीमत कुछ अधिक नहीं है. ಆ ಹಲ್ವೆ ಅಂತಕ್ಕಂತ ಏನು ಪೇಡ ಇರ್ತದಲ್ಲ, ಅದು ಲೌಕಿಕ ದೃಷ್ಟಿ ಒಳಗ ನಾವು ವಿಚಾರ ಮಾಡಿದ್ವಿ ಅಂದ್ರ ಗೋಧಿಕ್ಕಿಂತ ಕಿಮ್ಮತ್ತು ಏನು ಅದರದು ಅಧಿಕ ಇಲ್ಲ. ಕಿಂತು ಆಟೆ ಕೆ ಬಿನಾ ಹಲ್ವಾ ನಹಿ ಬನ್ ಸಕ್ತಾ. ನೋಡ್ರಿ, ಆ ಗೋಧಿ ಹಿಟ್ಟು ಇರ್ಲಾರ್ದನೆ ಹಲ್ವಾ ಅಂತಕ್ಕಂಥದ್ದನ್ನ ನಮಗ್ ಮಾಡಾಕ ಬರಂಗನೇ ಇಲ್ಲ. ತೇತ್ರಿ, ಹಲ್ವಾ ಮಾಡಬೇಕಂದ್ರ ಗೋಧಿ ಹಿಟ್ಟು ಬೇಕೇ. ಮತ್ತೇನ್ ಬೇಕ್ರಿ? ಬೆಲ್ಲನೂ ಬೇಕಾ, ತುಪ್ಪನೂ ಬೇಕಾ. ಒಂದಿಲ್ಲಂದ್ರೂ ಆ ಪೇಡ ಮಾಡಾಕ ಬರಂಗನೇ ಇಲ್ಲ. ಅದಕ್ಕೆ ಅವ್ರೇಂತಾರ, ಆಕೇತ ಬಿನಾ ಹಲ್ವಾ ನಹಿ ಬನ್ ಸಕ್ತಾ. ತತ್ವಕ್ಕೆ ದೃಷ್ಟಿ ಸೇ ವಿಚಾರ ಕರೆ ತೋ, ನಾವು ಒಂದ್ ವೇಳೆ ತಾತ್ವಿಕ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ವಿ ಅಂದ್ರ आटे की कीमत भी घी जितनी ही है, हलवा बनाने में घी गुड़ और आकेट जरूरत एक सी ही है. ಅದಕ್ಕೆ ಅವ್ರು ಹೇಳ್ತಾರೆ, ನೋಡು, ಈ ಹಲ್ವಾ ಅಂತಕ್ಕಂಥದ್ದನ್ನ ನಾವು ತಯಾರು ಮಾಡಬೇಕಾಗಿತ್ತಂದ್ರ ಒಂದು ತುಪ್ಪ, ಒಂದು ಗೋಧಿ ಹಿಟ್ಟ, ಒಂದು ಬೆಲ್ಲ, ಇವು ಮೂರು ಏನು ಬೇಕಾಗ್ತವೆ ಅಂದ್ರೆ ಸಮಾನವಾಗಿ ಬೇಕಾಗ್ತವೆ ಹೊರತು ಹೆಚ್ಚು ಕಮ್ಮಿ ಅಂತ ಅದನ್ನ ಹೇಳಕ್ ಬರಂಗಿಲ್ಲ. ಅವು ಮೂರು ಸಮಾನಾಗಿ ಇತ್ತಂದ್ರೆ ಆ ಸಿಹಿಯಾಗಿರ್ತಕ್ಕಂಥ ಪದಾರ್ಥವನ್ನ ನಮಗ ಹೆಂಗ ಮಾಡಾಕ್ ಬರ್ತದಲ್ಲ, ಅದ್ರ ಒಂದು ಹೆಚ್ಚು ಕಮ್ಮಿ ಇದ್ರೂ ನಮಗ್ ತಿನ್ನಾಕ ಬರಂಗಿಲ್ಲ, ಅದು ಟೇಸ್ಟಿ ಕೊಡಂಗಿಲ್ಲ. ಅದು ಗೋಧಿ ಹಿಟ್ಟಿಲೆ ಮಾಡ್ತಾರೆ, ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಅದು. ಅದಕ್ಕ ತೀನೋಂಕಿ ಜರೂರತ್ ಐ, ಮೂರದ್ದು ಏನದ ಆ ಸಿಹಿ ಪದಾರ್ಥ ತಿನ್ನಬೇಕಾದ್ರ ಹಿಟ್ಟ, ಯಾವುದು ತುಪ್ಪ ಮತ್ತು ಬೆಲ್ಲ ಮೂರು ಸಮಾನವಾಗಿ ಹಂಗ ಬೇಕಾಗ್ತವಲ್ಲ. ಇಸಿ ಪ್ರಕಾರ ಜ್ಞಾನ ವೈರಾಗ್ಯ ಅವ್ರ ಭಕ್ತಿ ಕಿ ಜರೂರತ್ ಏಕ ಸಮಾನ ಹಿ ಹೈ. ಹಂಗ ನಮ್ಮ ಜೀವನದೊಳಗ ಭಕ್ತಿ ಜ್ಞಾನ ವೈರಾಗ್ಯಗಳು ಹೆಚ್ಚು ಕಮ್ಮಿ ಬೇಡ, ಸಮಾನವಾಗಿನೇ ನಮ್ಮ ಜೀವನಕ್ಕೆ ಬೇಕಾಗ್ತಾವಂತ ತಿಳ್ಕೊಂಡು ಅವ್ರು ಏನ್ ಹೇಳಕತ್ತಾರಂದ್ರ, ಇಂಥ ಕಥೆಯನ್ನ ಹೇಳು, ಅದರಿಂದ ಭಕ್ತಿ ಜ್ಞಾನ ವೈರಾಗ್ಯಗಳು ಹೆಚ್ಚಾಗಿರಬೇಕಂತ ತಿಳ್ಕೊಂಡು ಆ ಸಿಹಿ ಪದಾರ್ಥದ ಉದಾಹರಣೆಯನ್ನ ಕೊಟ್ಟು ಸಮಾನವಾಗಿ ಬೇಕಾಗ್ತವೆ ಈ ಮೂರು ಸಾಧನೆಗಳು ಅಂದ್ರ ಅವ್ರು. ಜೀವನ್ ಮೇ ಇನ್ ತೀನೋಂಕಿ ಜರೂರತ್ ಹೈ, ನಮ್ಮ ಜೀವನದೊಳಗ ಭಕ್ತಿ ಜ್ಞಾನ ವೈರಾಗ್ಯದ ಜರೂರತ್ತು ಬಹಳ ಅದ. 16 आने ज्ञान और वैराग्य आए तभी जीवन का जीव भाव जाता है. ಅದಕ್ಕೆ ಅವ್ರಂತಾರ, 16 ಜ್ಞಾನ ಮತ್ತು ವೈರಾಗ್ಯಗಳು ಪರಿಪೂರ್ಣವಾಗಿ ನಮ್ಮೊಳಗ ಇದ್ದು ಅಂದ್ರನೆ ಏನಾಗುತ್ತದ, ಜೀವನಲ್ಲಿರ್ತಕ್ಕಂಥ ಜೀವಭಾವ ಹೋಗುತ್ತದ ಅಂತ ಹೇಳ್ತಾರ. ಜ್ಞಾನದಿಂದ ವೈರಾಗ್ಯದಿಂದ ಭಕ್ತಿಯಿಂದ ನಮ್ಮೊಳಗಿರ್ತಕ್ಕಂಥ ನಾನು ಜೀವ ಅಂತ ಏನು ಅಭಿಮಾನ ಹಿಡ್ಕೊಂಡು ಕುಂತನಲ್ಲ, ಜೀವತ್ವವನ್ನ ಕಳಿಬೇಕಾಗಿತ್ತಂದ್ರ ಇವು ಮೂರರದ ಅವಶ್ಯಕತೆ ಅದ ಅಂತ ಹೇಳ್ತಾರ ಅವರು. ಜಿಸ್ಮೆ ಜ್ಞಾನ ಭಕ್ತಿ ಅವ್ರ ವೈರಾಗ್ಯ ಪರಿಪೂರ್ಣ ಹೋ ವಹಿ ಉತ್ತಮ ವಕ್ತಾ ಹೈ. ನೋಡ್ರಿ, ಯಾರು ನಿಜವಾಗಿ ಹೇಳ್ತಕ್ಕಂಥ ವಕ್ತಾ ಅದಾರ ಅಂತ ಕೇಳಿದ್ರ ಯಾರಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳು ಪರಿಪೂರ್ಣವಾಗಿ ಅದಾವು ಯಾವ ಹೃದಯದೊಳಗ, ಅವನೇ ಉಪದೇಶವನ್ನ ಮಾಡ್ತಕ್ಕಂಥ ವಕ್ತಾನಾಗ್ಲಿಕ್ಕೆ ಬರ್ತದ. ಅನ್ಯತಾ ಇವು ಮೂರು ಅವನೊಳಗ ಒಂದು ಹೆಚ್ಚು ಕಮ್ಮಿ ಇದ್ರೂ ಕೂಡ ವಕ್ತಾ ಅನ್ನುವಂತ ಆ ಶಬ್ದ ಅವನೊಳಗ ಘಟಿಸುವುದಿಲ್ಲ ಅಂತ ಹೇಳಿದ್ರು ಅವರು. अनेक ऋषि मुनि वहां गंगा के किनारे बैठे थे परंतु कथा करने का कोई तैयार नहीं हुआ. ನೋಡ್ರಿ, ಗಂಗಾ ತೀರದೊಳಗ ಅನಂತ ಋಷಿ ಮುನಿಗಳು ಕೂಡ ಕುಂತ್ಕೊಂಡಾರ ತಪಸ್ಸನ್ನ ಮಾಡ್ತಾ, ಆದ್ರ ಕಥಾ ಹೇಳಬೇಕು ಅಂತಕ್ಕಂಥದ್ದು ಯಾರು ಆ ಕೆಲಸನೇ ಮಾಡ್ಲಿಲ್ಲ, ತಯಾರೇ ಇಲ್ಲ. ಅವರು ಹೇಳ್ಬೇಕಲ್ಲ, ಉಪದೇಶ ಮಾಡಬೇಕಲ್ಲ ಅಂತಕ್ಕಂಥ ಕೆಲಸನೇ ಅವ್ರು ಯಾರು ಮಾಡಲೇ ಇಲ್ಲ. ತಬ್ ಭಗವಾನನೇ ಶ್ರೀ ಸುಖದೇವ್ ಜಿ ಕೋ ಪ್ರೇರಣಾ ದಿ ಕಿ ವಹ ಜಾವೋ. ಅವಾಗ ಪರಮಾತ್ಮ ಏನು ಮಾಡಿದ, ಶುಕ ಮಹರ್ಷಿಗೆ ಪ್ರೇರಣೆ ಮಾಡಿದ ಹೃದಯದೊಳಗ. ಅವರೆಲ್ಲ ಸುಮ್ಮನೆ ಕುಂತ್ಕೊಂಡಾರ ಗಂಗಾ ನದಿ ತೀರದೊಳಗ ತಪಸ್ಸು ಮಾಡ್ತಾ, ಯಾರು ಕತಿನೇ ಹೇಳವಲ್ರಾಗ್ಯಾರ, ಅದಕ್ಕೆ ನೀನ್ ಅಲ್ಲಿಗೆ ಹೋಗು ಅಂತ ಪರಮಾತ್ಮ ಪ್ರೇರಣೆ ಮಾಡಿದ. ಸುಖದೇವ್ ಜಿ ಮೇ ಆ ಜ್ಞಾನ ಭಕ್ತಿ ಅವ್ರ ವೈರಾಗ್ಯ ಪರಿಪೂರ್ಣ ಆಯಿ. ಹೆಂಗಿದ್ದ ಶುಕ ಮಹರ್ಷಿ ಅಂದ್ರ ಭಕ್ತಿ ಜ್ಞಾನ ವೈರಾಗ್ಯದ ಮೂರ್ತಿನೇ ಅವನಾಗಿರೋದ್ರಿಂದ ಅವ ಏನು ಮಾಡಿದ, ವಕ್ತ ಆಗಿ ಆ ಗಂಗಾ ತೀರಕ್ಕೆ ಹೋದ ಅಂತ ಹೇಳ್ತಾರೆ. ಭಾಗವತ ಶಾಸ್ತ್ರ ಪ್ರೇಮಕ ಶಾಸ್ತ್ರ ಹೈ. ಇದು ಭಾಗವತ ಅಂತಕ್ಕಂತಹ ಶಾಸ್ತ್ರ ಹೆಂಗದ ಅಂದ್ರ ಇದು ಪ್ರೇಮದ ಶಾಸ್ತ್ರ ಅದ. ಪ್ರೇಮತೋ ಪಾಂಚವ ಪುರುಷಾರ್ಥ ಹೈ. ನೋಡ್ರಿ, ಇದು ಪ್ರೇಮ ಅಂತಕ್ಕಂಥದ್ದು 5ನೇ ಪುರುಷಾರ್ಥ ಅದ ಅಂತ ಹೇಳ್ತಾರ ಅವ್ರು.
ನಮ್ಮ ಶಾಸ್ತ್ರದೊಳಗ 4 ಪುರುಷಾರ್ಥಗಳನ್ನ ನಾವು ಪ್ರತಿಪಾದನೆ ಮಾಡ್ತೀವಿ. ಅದಿಲ್ರಿ, ಒಂದು ಯಾವ್ದ್ರಿ? ಕಾಮ ಅಲ್ರಿ, ಧರ್ಮ, ಮತ್ ಕಾಮ ಯಾಕ ನಡುಬರ್ಕದ ಕಾಮ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವು ಪ್ರತಿಯೊಬ್ಬ ಜೀವ ಸಾಧಿಸಲೇಬೇಕಾಗಿರ್ತಕ್ಕಂಥ ಪುರುಷಾರ್ಥಗಳು. ಇದರೊಳಗ 4 ಪುರುಷಾರ್ಥದೊಳಗ 2 ಗೌಣ ಪುರುಷಾರ್ಥ, 3 ಗೌಣ ಪುರುಷಾರ್ಥ, 1 ಮುಖ್ಯ ಪುರುಷಾರ್ಥ ಅಂತ ನಾವು ಶಾಸ್ತ್ರದೊಳಗ ಪ್ರತಿಪಾದನೆ ಮಾಡ್ತೀವಿ. ಅಂದ್ರೆ ಮನುಷ್ಯ ಪುರುಷಾರ್ಥವನ್ನ ಸಾಧಿಸ್ಲಿಕ್ಕೆ ಬಂದಾನ, ಅದನ್ನೇ ಮಾಡಬೇಕು ಅಂತ. ಮುಖ್ಯ ಪುರುಷಾರ್ಥ ಜ್ಞಾನ ಅಂತ ನಾವು ಹೇಳ್ತೀವಿ. ಈಗ ಇವ್ರು ಹೇಳಕತ್ತಾರ 5ನೇದು ಒಂದು ಪುರುಷಾರ್ಥ ಅದ, ಅದೇನು? ಭಕ್ತಿ. ತಿಳಿತ್ರಿ? ನಾವು 4 ಪುರುಷಾರ್ಥ ಸಾಧಿಸಿದ ಸಾಕು ಅಂತ ನಾವು ಹೇಳ್ತೀವಿ. ಆದ್ರೆ ಇದು ಪ್ರೇಮ ಶಾಸ್ತ್ರ ಏನು ಶ್ರೀ ಭಾಗವತ ಅದಲ್ಲ, ಇದು 5ವ ಪುರುಷಾರ್ಥ, ಇದು 5ನೇ ಪುರುಷಾರ್ಥ ಅದ. ಶ್ರೀಕೃಷ್ಣಕ್ಕೆ ಪ್ರೇಮ ಮೇ ದೇಹ ಭಾಗ ಬೂಲೆ, ದೇಹ ಬಾನ ಬೂಲೆ ತೋ ಮಾನೋ ಪ್ರೇಮ ಸಿದ್ಧ ಹುವ. ಶ್ರೀಕೃಷ್ಣ ಪರಮಾತ್ಮನ ಪ್ರೇಮದೊಳಗ ದೇಹ ಭಾವವನ್ನ ನಾವು ಮರೆತೀವಿ ಅಂದ್ರ ಏನ್ರಿ? ನಾನು ಶರೀರ ಇದ್ದೀನಿ ಅಂತಕ್ಕಂಥ ಭಾವವನ್ನ ಮರೆತಿರಬೇಕು. ಪರಮಾತ್ಮನ ಪ್ರೇಮದೊಳಗ ತನ್ಮಯನಾಗಿದ್ದ ಅಂತ ಕೇಳಿದ್ರ ಅವಾಗ ಅವನಿಗೇನಾಗ್ಯದ? ಪ್ರೇಮ ಸಿದ್ಧ ಆಗ್ಯದ ಅಂತ ಅರ್ಥ. ತಿಳಿತ್ರಿ? ನಾವು ಕೇಳಿದ್ವಲ್ಲ, ಸುಲಭನ ಪ್ರೇಮ ಸಿದ್ಧ ಆಗಿತ್ತದು, ಪರಿಪೂರ್ಣ ಆಗಿತ್ತಕ್ಕೆ ಹತ್ರ. ಶಬರಿಯ ಪ್ರೇಮ ಹೆಂಗಾಗಿತ್ತದು? ಪರಮಾತ್ಮನ ಭಕ್ತಿ ಒಳಗ ದೇಹ ಬಾನ ಮರ್ತಿದ್ರ ಅವ್ರು. ಏನು ಮಾಡಾಕತ್ತೀನಿ ವ್ಯವಹಾರ ಅಂತಕ್ಕಂಥ ಜ್ಞಾನನೇ ಇಲ್ಲ. ದೇಹ ಭಾವವನ್ನ ಮರೆತು ಪರಮಾತ್ಮನ ಭಕ್ತಿ ಒಳಗ ತನ್ಮಯರಾಗಿದ್ರು ಅಂತ ಕೇಳಿದ್ರ ಅವಾಗ ಅವ್ರಿಗೇನಂತಾರ? ಪ್ರೇಮ ಸಿದ್ಧ ಆಗ್ಯದ. ಅವ್ರು ಒಂದು ಸಾಧನೆಯನ್ನ ಸಿದ್ಧಿ ಮಾಡಿಕೊಂಡ್ರು ಅಂತ. ಅದಕ್ಕೆ ಪರಮಾತ್ಮ ಪ್ರೇಮಕೋಹಿ ಅಪನ ಸ್ವರೂಪ ಕತೆ ಹೇ. ಪರಮಾತ್ಮ ತನ್ನ ಸ್ವರೂಪ ಯಾವುದ್ರಿ ಅಂತ ಕೇಳಿದ್ರೆ ಪ್ರೇಮವೇ ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಂಡು ಯಾವಾಗ ಹೇಳ್ತಾನಂದ್ರ, ನಿನ್ನ ಅಂತಃಕರಣದೊಳಗ ಜ್ಞಾನ ಮಾಡ್ಕೊಳ್ಳೋದಾಗಿಲ್ಲ ಅಂದ್ರೆ ಇಟ್ಟು ಪ್ರೇಮರ ಇಟ್ಕೋ ಅಂತ. ಪರಮಾತ್ಮನ ಪ್ರತಿಯಾಗಿರ್ತಕ್ಕಂಥ ಪ್ರೇಮ ನಿನ್ನೊಳಗ ಬಂತು ಅಂದ್ರ ಅದು ಹೆಚ್ಚಾಗುತ್ತಾ ಆಗುತ್ತಾ ಆಗುತ್ತಾ ಮುಂದೊಂದು ದಿನ ಸಿದ್ಧನಾಗುತ್ತಿದೆ ಪ್ರೇಮದೊಳಗ ಅಂತ ಹೇಳ್ತಾರ. ಜ್ಞಾನ ಮಾರ್ಗಮೇ ಪ್ರಾಪ್ತಿ ಕಿ ಪ್ರಾಪ್ತಿ ಹೇ. ನಮ್ಮ ಜ್ಞಾನ ಮಾರ್ಗದೊಳಗ ನಮ್ಮ ಮೋಕ್ಷ ಎಂತ ಪ್ರಾಪ್ತಿ ಅಂತೀವಿ ನಾವು? ಪ್ರಾಪ್ತ ರೂಪ ಪ್ರಾಪ್ತಿ. ನಾವೆಂತ ಮೊದಲ ಎಲ್ಲರ ಇತ್ತು ಖರೀದಿ ಮಾಡಿಕೊಂಡು ಬಂದಿದ್ವಿ ಅಂದ್ರ ಅಪ್ರಾಪ್ತ ರೂಪ ಪ್ರಾಪ್ತಿ ಅಂತೀವಿ ನಾವು. ಹೌದಿಲ್ರಿ? ನಮ್ಮಲ್ಲಿ ಆನಂದ, ನಮ್ಮಲ್ಲಿ ಸುಖ ಶಾಂತಿ ಏನದರಿ ಅಂದ್ರ ಪ್ರಾಪ್ತಿ ಅದ, ಅದು ಒಳಗದ, ಅದು ನಮಗ್ ಗೊತ್ತಿಲ್ಲ. ನಾವೇನ್ ಮಾಡಕತ್ತೀವಿ? ವಿಷಯದೊಳಗ ಹುಡುಕಾಕತ್ತೀವಿ. ಎಲ್ಲರ ಸುಖ ಸಿಕ್ಕೀತೇನಂತ ತಿರುಗಿ 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 ಮನೆಯೊಳಗೆ ಸಿಗ್ಲಿಲ್ಲ, ಹೆಣ್ಣಿನಿಂದ ಸಿಗ್ಲಿಲ್ಲ, ಹೊನ್ನಿನಿಂದ ಸಿಗ್ಲಿಲ್ಲ, ಆಸ್ತಿ ಅಂತಸ್ತಿನಿಂದ ಸಿಗ್ಲಿಲ್ಲ. ಯಾವಾಗ ಗುರು ಸನ್ನಿಧಾನಕ್ಕೆ ಬಂದ ಸದ್ಗುರುನಾಥ ವೇದ ಶಾಸ್ತ್ರ ಅಂತಕ್ಕಂಥ ಜ್ಯೋತಿಷ್ಯವನ್ನ ತೆಗೆದು ಗಣಿತ ಹಾಕಿ ಕೇಳ್ತಾನಪ್ಪ, ಶಾಂತಿ ಎಲ್ಲರ ಐತೇನು ಅಂದ್ರ ನಿನ್ನ ಒಳಗೆ ಅದ. ಎಲ್ಲದದು? ಹೊರ ಹುಡುಕಿದ್ರೆ ಸಿಗ್ತದೇನ್ರಿ? ನಾ ಕೇಳ್ತೀನಿ, ಬಹಳ ಪ್ರೇಮದವ್ರು ನಿಮ್ ಮುಂದೆ ಬಂದು ನಿಂತರ ಅಂತ ತಿಳ್ಕೊರಿ. ಏನಾಗ್ತದ್ರಿ? ಮಾತೇ ಬರಂಗಿಲ್ಲ ಆ ಟೈಮ್ನ್ಯಾಗ. ನೋಡ್ರಿ, ಮಗ ಎಲ್ಲರ ಸಾಲಿ ಓದಕ್ ಹೋಗಿದ್ದ, ಮಗಳು ಮದುವೆ ಮಾಡಿ ಕೊಟ್ಟಿದ್ರಿ, ಹೋಗಿದ್ಲು, ಅಕಸ್ಮಾತ್ ಕೇಳಾರ್ದ ಮುಂದೆ ಬಂದು ನಿಂತ್ರಂದ್ರ ಆನಂದ ಆಗ್ಯದಿಲ್ರಿ? ಆಗ್ಯದ. ಮಾತೇ ಬಂದಿಲ್ಲ ಅಲ್ಲಿ. ಆನಂದ ಹೆಂಗ ವ್ಯಕ್ತ ಮಾಡ್ಬೇಕಂತ ಒಂದು ಕ್ಷಣ ಮೈ ಮರ್ತೀವಿ ನಾವು. ಮರುಕ್ಷಣದೊಳಗ ಬಾ ಅಂತ ಕರ್ಕೊಂಡು ಹೋದ್ವಿ, ಕುಂದ್ರಿಸಿದ್ವಿ, ಮಾತಾಡಿದ್ವಿ. ನಾ ಕೇಳ್ತೀನಿ, ಆನಂದ ಆಯ್ತಲ್ಲ ಅವ್ರು ನೋಡಿದ ತಕ್ಷಣ, ಆ ಆನಂದ ಹೊರಗಾಯ್ತು ಏನು ಒಳಗಾಯ್ತು? ಎಲ್ಲಿ ಆಗ್ತದ್ರಿ ಆನಂದ? ಒಳಗೆ ಆಗ್ಯದ. ನಾವೇನ್ ತಿಳಿತೀವಿ? ಮಗನಿಂದ ಆನಂದ, ಮಗಳಿಂದ ಆನಂದ, ರೊಕ್ಕದಿಂದ ಆನಂದ. ನಮ್ಮ ಆನಂದವನ್ನ ವಿಷಯಗಳ ಮೇಲೆ ಚೆಲ್ಲಿ ವಿಷಯಗಳು ಆನಂದ ರೂಪ ಅಂತ ನಾವು ತಿಳ್ಕೊತೀವಿ. ವಾಸ್ತವಿಕವಾಗಿ ಆನಂದ ಎಲ್ಲದ? ನಿನ್ನೊಳಗೆ. ಅದಕ್ಕೆ ನಿನ್ನೊಳಿಹುದದು ಸತ್ಯ ಪದ ಅನುಭವದಿ ನೋಡು ಮನುಜ ನೀನಹೇ ಮುಕ್ತನು. ನಿಜಗೊಂಡ್ರು ಆ ಸತ್ಯ ಸ್ವರೂಪ ಪರಮಾತ್ಮ ಎಲ್ಲರ ಹೊರಗದನೇನು ಅಂದ್ರೆ ಇಲ್ಲ, ನಿನ್ನ ಒಳಗೆ ಶಾಂತಿ, ನಿನ್ನೊಳಗೆ ಆ ಸುಖ ಅಂತಕ್ಕಂಥದ್ದದ. ನೀವು ಹೊರ ಹುಡುಕಕ್ ಹೋದಿ ಅಂದ್ರ ಅದು ಸಿಗಕ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡು ಮಹಾತ್ಮರು ನಮ್ಮ ಜ್ಞಾನ ಮಾರ್ಗದೊಳಗ ಆ ಪ್ರಾಪ್ತಿ ಎಂತದ್ದದ ಅಂದ್ರ ಪ್ರಾಪ್ತ ರೂಪ ಪ್ರಾಪ್ತಿ.
ಗೊತ್ತಿದ್ದಿಲ್ಲ, ಮರ್ತಿದ್ವಿ. ಯಾವಾಗ ಗುರುಗಳು ಶಾಸ್ತ್ರವನ್ನ ಉಪದೇಶ ಮಾಡ್ತಾ ಮಾಡ್ತಾ ಹೇಳಿದ್ರು, ಅವಾಗಂತ ನೀವ ನನಗೆ ಶಾಂತಿ ಸಿಕ್ತ್ರಿ ಅಂತ. ಸಿಗಕ್ಕೆ ಎಲ್ಲರೂ ಹೋಗಿತ್ತೇನದು? ಇತ್ತು ಒಳಗ, ಮರ್ತಿದ್ದಿ. ಗುರುಗಳು ಅದನ್ನ ನೆನಪು ಮಾಡಿಕೊಟ್ರು. ಗುರುಗಳ ಕೆಲಸ ನೆನಪು ಮಾಡೋದಷ್ಟೇ, ಮುಕ್ತಿ ಕೊಡಂಗಿಲ್ಲ, ಜ್ಞಾನ ಕೊಡಂಗಿಲ್ಲ. ಸದ್ಗುರುನಾಥ ಅದನ್ನ ನೆನಪಿಸಿ ಕೊಡ್ತಾರ. ನೀ ಸಾಧನ ದ್ವಾರ ಅದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗತ್ತದಂತ ತಿಳ್ಕೊಂಡು ಮಹಾತ್ಮರು ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು, ಮುಕ್ತಿ ಅಂತಕ್ಕಂಥದ್ದು ಪ್ರಾಪ್ತ ರೂಪ ಪ್ರಾಪ್ತಿ ಅದದು. ಅದಕ್ಕೆ ಅವರು ಜ್ಞಾನ ಮಾರ್ಗ ಮೇ ಜೋ ಪ್ರಾಪ್ತಿ ಹೈ ಪ್ರಾಪ್ತ ಹೈ ಉಸಿ ಕಾ ಅನುಭವ ಕರ್ನಾ ಹೈ. ಏನು ಜ್ಞಾನ ಮಾರ್ಗದೊಳಗ ಪ್ರಾಪ್ತವಾಗಿರ್ತಕ್ಕಂಥ ಆನಂದ ಸುಖ ಅದಲ್ಲ, ಅದನ್ನ ನಾವೆಲ್ಲರೂ ಕೂಡ ಏನ್ ಮಾಡಬೇಕಾಗ್ಯದ? ಅನುಭವಿಸ್ಬೇಕಾಗ್ಯದ. ಅದನ್ನು ಅನುಭವಿಸ್ಲಿಕ್ಕಾಗಿನೇ ಪರಮಾತ್ಮ ನಮಗ ಮನುಷ್ಯ ಜನ್ಮ ಕೊಟ್ಟ. ಮತ್ತೇನರ ಅನುಭವಿಸಂತ ಕೊಡ್ಲಿಲ್ಲ, ವಿಷಯಗಳನ್ನ ಭೋಗಿಸಂತ ಕೊಡ್ಲಿಲ್ಲ. ಮೋಕ್ಷದ ಆನಂದವನ್ನ ಅನುಭವಿಸುವುದೇ ನಿನ್ನ ಪರಮ ಉದ್ದೇಶ ಅಂತ ಶಾಸ್ತ್ರಗಳು ಘಂಟಾಘೋಷವಾಗಿ ಸಾರೋದ್ರಿಂದ ನೀನು ಅದನ್ನೇ ಅನುಭವಿಸು, ಅದೇ ನಿನ್ನ ಕರ್ತವ್ಯ ಅಂತಾರ ಅವರು. ಭಕ್ತಿ ಮಾರ್ಗಮೇ ಭಕ್ತಿ ದ್ವಾರ ಭೇದಕ ವಿನಾಶ್ ಕರ್ನಾ ಹೈ. ನೋಡ್ರಿ, ಆದ್ರೆ ಜ್ಞಾನ ಮಾರ್ಗದೊಳಗ ಜ್ಞಾನದ್ವಾರ ಆನಂದವನ್ನ ಅನುಭವಿಸದಿದ್ರ ಭಕ್ತಿ ಮಾರ್ಗದೊಳಗ ಭೇದವನ್ನ ನಾಶ ಮಾಡಬೇಕಾಗ್ಯದ. ನಾನು ಬೇರೆ, ಪರಮಾತ್ಮ ಬೇರೆ. ಭೇದ ಐತಿಲ್ರಿ? ಭೇದ ಅದ. ನಾವು ದೇವ್ರ ನಾ ಅನ್ನೋ ಧೈರ್ಯ ನಿಮ್ಗದ ಏನ್ ಅದ ರೀ? ಇಲ್ಲ. ಶಾಸ್ತ್ರ ಕೇಳಿದವರು ನಾನೇ ಪರಮಾತ್ಮ ಸಚ್ಚಿದಾನಂದ ರೂಪ ಬ್ರಹ್ಮ ನಾನೇ ಇದ್ದೀನಿ ಅಂತ ನಾವು ದೃಢ ಆಗ್ಯದ ಬಿಟ್ಟದ ಒಟ್ಟು ಶಬ್ದದೊಳಗರ ಮಾತಾಡ್ತೀವಿ, ಹೌದಿಲ್ರಿ? ಅಷ್ಟು ಗಟ್ಟಿ ಆಗ್ಯಾರ ಹೇಳ್ತೀವಿ ನಾವು, ನಾ ಬ್ರಹ್ಮ ಇದ್ದೀನಿ ಅಂತ. ಆದ್ರೆ ಭಕ್ತಿ ಮಾರ್ಗದೊಳಗ ಬಂದಾಗ ಏನಾಗ್ತದ? ನಾ ಹೆಂಗ್ ದೇವ್ರಾಗ್ತೀನಿ ಅಂತೀವಿ ನಾವು, ಹೌದ್ರಿ? ನಾ ಹೆಂಗ್ ದೇವ್ರಾಗ್ತೀನಿ? ದೇವರೇ ಬೇರೆ, ನಾನೇ ಬೇರೆ. ಎರಡರ ಮಧ್ಯದೊಳಗ ಒಂದು ಭೇದ ಇಟ್ಕೊಂಡು ಕುಂತೀವಿ ನಾವು. ಅದಕ್ಕೆ ಏನಾಗಬೇಕಂದ್ರೆ ಭಕ್ತಿ ಮಾಡ್ತಾ 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 ಹೋದಂಗ ನಮ್ಮೊಳಗಿರ್ತಕ್ಕಂಥ ಭೇದ ಭ್ರಮ ನಾಶ ಆಗಬೇಕು. ಪರಮಾತ್ಮನೇ ನಾನು, ನಾನೇ ಪರಮಾತ್ಮ ಇದ್ದೀನಿ ಅಂತಕ್ಕಂಥ ಈ ಅಭೇದ ದರ್ಶನ ಭಕ್ತಿ ಮಾರ್ಗದೊಳಗೂ ಕೂಡ ನಾವು ಸಾಧಿಸಬೇಕಾಗ್ಯದ. ರಾಮಕೃಷ್ಣ ಪರಮಹಂಸರು ಪ್ರತಿನಿತ್ಯ ದೇವಿಯ ಆರಾಧನೆಯನ್ನ ಮಾಡ್ತಿದ್ರು. ಅವರು ದೇವಿ ಪೂಜಾ ಮಾಡಕ್ಕೆ ಯಾರು ಇರಲಿಲ್ಲ, ಅವರಿಗೆ ಹಚ್ಚಿದ್ರಂತ. ಇಷ್ಟು ಭಕ್ತಿ ಒಳಗ ತನ್ಮಯರಾಗಿದ್ರಂತ ರಾಮಕೃಷ್ಣ ಪರಮಹಂಸರು. ದಿನನಿತ್ಯ ದೇವಿ ಪೂಜಾ ಮಾಡಕ್ ಹೋಗ್ತಿದ್ರಂತ. ಹೋಗಾಗ ಅವ್ರು ನೀರು ತಗೊಂಡು ಹೂಪತ್ರಿಗಳನ್ನ ತಗೊಂಡು ಹೋಗಿ ದೇವಿ ಮುಂದೆ ನಿಂತ್ಕೊಂಡ್ರು ಅಂದ್ರ ತಮ್ಮನ್ನ ತಾವು ಮರ್ತೇ ಬಿಡ್ತಿದ್ರಂತ. ಏನಾಗ್ತಿತ್ತಲ್ಲಿ? ನೀರು ತೊಳಿತಾ ತೊಳಿತಾ ದೇವಿ ಮೇಲೆ ಏಸಾಗ್ತಿದ್ರು, ತಮ್ಮ ಮೈ ಮೇಲೆ ಹಾಕೊಂಡ್ಬಿಡ್ತಿದ್ರಂತ. ನೋಡ್ರಿ, ದೇವಿಗೆ ವಿಭೂತಿ ಕುಂಕುಮ ಹಚ್ಚೋದ್ ಬಿಟ್ಟು ತಾವೇ ಹಚ್ಕೋತಿದ್ರು, ಹೂವ ಅಲ್ಲಿ ಹಾಕೋದ್ ಬಿಟ್ಟು ತಾವೇ ಹಾಕೋತಿದ್ರು. ಈ ದೃಶ್ಯ ನೋಡಿದಾಗ ಹೆಂಗ ಅನಿಸ್ತದ ನಿಮಗ? ಹುಚ್ಚ ಅನಿಸ್ತದಿಲ್ಲ? ಅಲ್ರಿ, ದೇವ್ರ ಪೂಜೆ ಮಾಡಕ್ ಬಂದು ತನ್ನ ಪೂಜೆ ತಾನೇ ಮಾಡ್ಕೋತಾನಲ್ಲಿವ. ಮಂದಿ ಅಂತಿದ್ರಂತ ಅವನಿಗೆ ಯಾಕೆ ಹುಚ್ಚ ಪೂಜಾ ಕಚ್ಚಾರೋ ಏನೋ. ದೇವಿ ಪೂಜೆ ಮಾಡುವಲ್ಲವ, ದೇವಿ ಗುಡಿಯಾಗ ಹೋಗಿ ತಂದೆ ತಾ ಪೂಜೆ ಮಾಡ್ಕೋತಾನ, ಅವನಿಗೆ ಯಾಕೆ ಹಚ್ಚಾರ, ಅವನಿಗೆ ಯಾಕೆ ಹಚ್ಚಾರ ಅಂತಿದ್ರಂತ. ಯಾರೋ ಪ್ರೇಮ್ ಇದ್ದವ್ರು ಇರ್ತಾರ ನೋಡ್ರಿ, ದ್ವೇಷ ಮಾಡೋರು ಇರ್ತಾರ, ಪ್ರೇಮ್ ಮಾಡೋರು ಇರ್ತಾರ ಜಗತ್ತಿನೊಳಗ. ತಿಳಿದವರು ಪ್ರೇಮ್ ಮಾಡ್ತಾರ, ತಿಳಿಲಾರದವ್ರು ದ್ವೇಷ ಮಾಡ್ತಾರ. ಹೋಗಿ ಹೇಳಿದಂತ ಬಹಳ ಬೇಕಿದ್ದವಯ್ಯಪ್ಪ, ನೀವ್ ಯಾಕೆ ಹಂಗ್ ಮಾಡ್ತೀರಿ? ಆಕೆ ಪೂಜಾ ಮಾಡಾಕತ್ತಿರ್ತೀರಿ, ನೀವೇ ಮಾಡ್ಕೋತೀರಿ. ನಿಮ್ಮ ಭಕ್ತಿ ಏನಂತ ಜಗತ್ತಿಗೆ ಏನ್ ಗೊತ್ತಾಗ್ಬೇಕ್ರಿ? ಎಲ್ಲರೂ ನಿಮಗ್ ಹುಚ್ಚದನ ಅಂತಾರ ಅಂತಿದ್ರಂತ. ಅವಾಗ ರಾಮಕೃಷ್ಣ ಪರಮಹಂಸರು ಅಂದ್ರಂತ, ಹೌದಪ್ಪ, ಅವ್ರ ಕಣ್ಣಿಗೆ ನಾನು ಹುಚ್ಚ, ನನ್ನ ಕಣ್ಣಿಗೆ ಅವ್ರು ಹುಚ್ಚರು ಅಂತ ಅಂತಿದ್ರಂತ ಅವ್ರು. ಹೌದಿಲ್ರಿ? ಜಗತ್ತಿನ ಕಣ್ಣಿಗೆ ನಾ ಹುಚ್ಚಾಗಿ ಕಾಣಕತ್ತೀನಿ, ಹಿಡ್ದದ್ದು ಹುಚ್ಚ ಕರೆಯದ ಅಂದ್ರಂತ ಅವ್ರು. ಹುಚ್ಚರೇ, ಜಗತ್ತಿನ ತುಂಬೆಲ್ಲ ಇರ್ತಕ್ಕಂಥ ಜೀವರೆಲ್ಲರೂ ಹುಚ್ಚರೇ, ಅದ್ರಾಗ ನಾನು ಒಬ್ಬ ಹುಚ್ಚ. ಇಷ್ಟೇ ಪರಕ್ ಅವ್ರಿಗೆ ನನಗ. ನಾ ದೇವ್ರಿಗಾಗಿ ಹುಚ್ಚಾಗಿನಿ, ಅವ್ ಪ್ರಪಂಚಕ್ಕಾಗಿ ಹುಚ್ಚಾಗ್ಯಾವ ನೋಡಿ, ಇಷ್ಟೇ ಪರಕ್ ಅದ ಅಂತಿದ್ರಂತ. ಹೌದಿಲ್ರಿ? ಪ್ರಪಂಚದೊಳಗ ಅದು ಬೇಕು ಇದು ಬೇಕಂತ ಅದಕ್ಕೆ ಬಡದಾಡಿದ್ರ, ನಾ ದೇವ್ರು ಬೇಕು ಅಂತ ದೇವರಲ್ಲಿ ಮೈ ಮರಿತಕ್ಕಂಥ ಕಲಾ. ಅಂದ್ರ ನಾನು ಬೇರೆ ದೇವಿ ಬೇರೆ ಅಂತಕ್ಕಂಥ ಭಾವ ಉಳಿಲೇ ಇಲ್ಲ. ನಾವಂತೀವಿ ಭೇದದೊಳಗ ಭಕ್ತಿ ಆಗ್ತದಂತ. ಭೇದವನ್ನ ನಾಶ ಮಾಡಿ ಭಕ್ತಿ ಮಾರ್ಗದೊಳಗ ಮುಕ್ತಿಯ ಆನಂದವನ್ನು ಅನುಭವಿಸಿರ್ತಕ್ಕಂಥ ಜ್ಞಾನಿಗಳ ಇತಿಹಾಸವನ್ನು ನಾವು ಕೇಳುತ್ತೀವಿ. ಅದಕ್ಕೆ ಅವರು ಹೆಂಗ ನಾವು ಜ್ಞಾನ ಮಾರ್ಗದೊಳಗ ಜ್ಞಾನವನ್ನ ಅನುಭವಿಸ್ಬೇಕಾಗ್ಯದಲ್ಲ, ಹಂಗ ಭಕ್ತಿ ಮಾರ್ಗದೊಳಗೂ ಕೂಡ ಭೇದವನ್ನ ವಿನಾಶ ಮಾಡೋದದ ನಮಗ.
ಅದಕ್ಕೆ ಭಕ್ತಿ ಮಾರ್ಗ ಮೇ ಭೇದಕ ವಿನಾಶ ಹೈ, ಜ್ಞಾನ ಮಾರ್ಗ ಮೇ ಭೇದಕ ನಿಷೇಧ ಹೈ. ನೋಡ್ರಿ, ಭಕ್ತಿ ಮಾರ್ಗದೊಳಗ ಭೇದವನ್ನ ನಾಶ ಮಾಡೋದದ, ಜ್ಞಾನ ಮಾರ್ಗದೊಳಗ ಭೇದವನ್ನ ನಿಷೇಧ ಮಾಡೋದದ. ಭೇದ ಅನ್ನೋದು ಇಲ್ಲವೇ ಇಲ್ಲ. ನಾವೇನ್ ಮಾಡ್ತೀವಿ, ಇರೋದು ಒಂದೇ ಪರಮಾತ್ಮ ಅಂದಾಗ ಭೇದ ಅಂತಕ್ಕಂಥದ್ದನ್ನ ಎಲ್ಲಿ ಹುಡುಕಕ್ಕೆ ಬರ್ತದ? ಭೇದ ಇಲ್ಲ ಅಂತ ಹೇಳ್ತಾರ. ಇವರು ಭಕ್ತ ಭಗವಂತನ ನಡುವೆ ಇರ್ತಕ್ಕಂಥ ಭೇದವನ್ನ ನಾಶ ಮಾಡೋ ಕೆಲಸ ಅದ. ಅದಕ್ಕೆ ಜ್ಞಾನ ಮಾರ್ಗಮೇ ಜ್ಞಾನ ಸೇ ಭೇದಕ ನಿಷೇಧ ಕರ್ನೆ ಮೇ ಆಯಾ ಹೈ. ಅದಕ್ಕೆ ನಾವೇನ್ ಮಾಡಿವಿ, ಜ್ಞಾನ ಮಾರ್ಗದಲ್ಲಿ ಜ್ಞಾನದಿಂದ ಭೇದವನ್ನ ನಿಷೇಧ ಮಾಡ್ಲಿಕ್ಕನೆ ನಾವು ಬಂದಿವಿ. ಜ್ಞಾನ ಅವ್ರ ಭಕ್ತಿ ದೋನೋ ಮಾರ್ಗಕ ಲಕ್ಷ್ಯ ಏಕೈ ಹೈ. ನೋಡ್ರಿ, ಜ್ಞಾನ ಮಾರ್ಗದಿಂದರಾಗ್ಲಿ ಕರ್ಮ ಮಾರ್ಗದಿಂದರಾಗ್ಲಿ ಒಟ್ಟು ನಮ್ಮ ಲಕ್ಷ್ಯ ಏನದ ಅಂದ್ರೆ ಭೇದವನ್ನ ಅಲ್ಲಗಳದು ಇರ್ತಕ್ಕಂಥ ಒಂದೇ ಸತ್ಯ ಅದ, ಅದೇ ಆತ್ಮ, ಅದುವೇ ನಾವಿದ್ದೀವಿ ಅಂತಕ್ಕಂಥ ಜ್ಞಾನವನ್ನ ಅನುಭವ ಮಾಡ್ಲಿಕ್ಕಾಗಿನೇ ನಾವೆಲ್ಲರೂ ಬಂದವರಿದ್ದೀವಿ ಅಂತಕ್ಕಂಥ ಮಾತನ್ನ ಉಪದೇಶ ಮಾಡ್ತಾ ಇದ್ದಾರ. ಇನ್ನು ಸೂತ ಮಹರ್ಷಿಗಳು ಬಹಳ ಸುಂದರವಾಗಿ ಇದರ ಮಹತ್ವವನ್ನ ಹೇಳೋರಿದ್ದಾರ. ಮತ್ತು ನಾಳೆ ದಿವಸ ಚಿಂತನೆ ಮಾಡೋಣ. ಇದೇ ವಿಷಯವನ್ನ ಸದ್ಗುರು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ತಿಳಿಸ್ತಾರ ಅಂತ ಹೇಳ್ತಾ, ನನ್ನ 2 ತುದಲ್ ನುಡಿಗಳನ್ನು ಸದ್ಗುರುನಾಥನಾಡಿದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಅರಿವು ಅಂತ.